ನಮಸ್ಕಾರಗಳಿರಿ. ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸಾಕಷ್ಟು ಅಪ್ಡೇಟ್ಗಳು ಬಂದಿದೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ. ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಏನಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಎರಡರ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಹಾಗೆ ಇವನ್ ಚಾನೆಲ್ ನ ಡಿಸ್ಕ್ರಿಪ್ಷನ್ ಗೆ ಬಂದ್ರೆ ಕೂಡ ನೀವು ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ಸ್ ಇದೆ. ಈ ಎಲ್ಲವೂ ಕೂಡ ನಮ್ಮದೇ ಅಫಿಷಿಯಲ್ ಲಿಂಕ್ ಗಳು. ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವನ್ನು ಕೂಡ ನಾವು ಅಂತ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಸಾಕಷ್ಟು ಫೇಕ್ ಅಕೌಂಟ್ ಗಳ ಅವಳಿ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವುಗಳನ್ನು ನಂಬಕ್ ಹೋಗ್ಬೇಡಿ. ಇಲ್ಲಿರುವಂತಹ ಲಿಂಕ್ಸ್ ಗಳೇನಿದಾವೆ ಇವು ಮಾತ್ರ ನಮ್ಮ ಅಫಿಷಿಯಲ್ ಚಾನಲ್ಸ್. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಡಿಮಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋವನ್ನು ಮುಂತಾಡ್ತಾ ಇದ್ದೀನಿ. ಮೊದಲಿಗೆ US ಇರಾನ್ ವಾರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಟ್ರಂಪ್ ಬಿಟ್ರೇಯಿಂಗ್ ಡಿಪ್ಲೊಮಸಿ ಫಾರ್ ಥರ್ಡ್ ಟೈಮ್ ಇನ್ ಇರಾನ್ ಟಾಕ್ಸ್ ಸೇಸ್ ಖಮೇನಿ ಅಡ್ವೈಸರ್. US ವಾನ್ಸ್ ವಾರ್ ವಿತ್ ಇರಾನ್ ಮೇ ರೆಸ್ಯೂಮ್. ಖಮೇನಿ ಅಡ್ವೈಸರ್ ಡೊನಾಲ್ಡ್ ಟ್ರಂಪ್ ಅವರು ನಮಗೆ ಮೂರನೇ ಬಾರಿ ಬೆನ್ನಿಗೆ ಇರಿತಿದ್ದಾರೆ, ಅಂದ್ರೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಡಿಪ್ಲೊಮಸಿ ವಿಚಾರದಲ್ಲಿ ಅವರು ನಮಗೆ ಪದೇ ಪದೇ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ US ಕೂಡ ವಾರ್ ಮತ್ತೆ ಶುರು ಆಗಬಹುದು ಇನ್ ಕೇಸ್ ನೀವು ಡೀಲ್ ಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಅನ್ನುವಂತ ಧಮಕಿಯನ್ನು ಕೂಡ ಕೊಡ್ತಾ ಇದೆ. ಗೊತ್ತಿಲ್ಲ ಇದು ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅಂತ, ಕಾದು ನೋಡ್ಬೇಕಷ್ಟೇ. ಇನ್ನು ಇಂಡಿಯಾ US ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ US ಟ್ರೇಡ್ ಡೀಲ್ 99% ಕಂಪ್ಲೀಟ್, ಲೈಕ್ಲಿ ಟು ಬಿ ಸೈನ್ಡ್ ಸೂನ್, ಸೇಸ್ ಸರ್ಗಿಯೋ ಗೋರ್. US ಅಂಬಾಸಿಡರ್ ಸರ್ಗಿಯೋ ಗೋರ್ ಅವರು ಈ ಬಗ್ಗೆ ಹೇಳಿದ್ದಾರೆ. 99% ಕಂಪ್ಲೀಟ್ ಆಗಿದೆ ಮಾತುಕತೆಗಳು ಅಂತ ಹೇಳ್ತಿದ್ದಾರೆ. ಸದ್ಯದಲ್ಲೇ ಸಹಿ ಆಗ್ಬಹುದು ಅಂತ. ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇತ್ತು ಟ್ರೇಡ್ ವಿಚಾರದಲ್ಲಿ. ಅವರು ಒಂದಷ್ಟು ಅಡ್ವಾಂಟೇಜಸ್ ಅನ್ನ ಕೇಳ್ತಾ ಇದ್ರು, ಭಾರತ ಕೂಡ ಅಡ್ವಾಂಟೇಜಸ್ ಅನ್ನ ಕೇಳ್ತಾ ಇತ್ತು. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಅಡ್ವಾಂಟೇಜಸ್ ಗೆ ಎರಡು ದೇಶಗಳು ಒಪ್ಕೊಂಡಿದ್ದಾವೆ ಅಂತ. ಮೇ ಬಿ ಸಹಿ ಆದಾಗ ನಮಗೆ ಡಾಕ್ಯುಮೆಂಟ್ಸ್ ರಿಲೀಸ್ ಆಗುತ್ತೆ, ಆಗ ಪ್ರಾಪರ್ ಆಗಿ ಗೊತ್ತಾಗಬಹುದು. ಸರ್ಗಿಯೋ ಗೋರ್ ಅವರು ಹೇಳ್ತಿರೋ ಪ್ರಕಾರ 99% ಓಕೆ ಆಗಿದೆ, ಜಸ್ಟ್ 1% ಮಾತ್ರ ಬಾಕಿ ಇದೆ. ಸದ್ಯದಲ್ಲೇ ಸಹಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಮೇ ಬಿ ಡೀಲ್ ಆದ್ರೆ ಒಂದಷ್ಟು ಅಡ್ವಾಂಟೇಜಸ್ ಇರಬಹುದು, ನೋಡೋಣ. ಯಾಕಂದ್ರೆ ಎಸ್ಪೆಷಲಿ ಸೆಕ್ಟೋರಲ್ ಅಡ್ವಾಂಟೇಜಸ್ ಕೂಡ ಇರುತ್ತೆ. ಯಾವ ಸೆಕ್ಟರ್ ಗೆ ಲಾಭ, ಯಾವ ಸೆಕ್ಟರ್ ಗೆ ನಷ್ಟ ಎರಡು ಕೂಡ ಇದರಲ್ಲಿ ಇರುತ್ತೆ. ಕಾದು ನೋಡೋಣ. ಇನ್ನು NSE ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. NSE ಎಕ್ಸ್ಟೆಂಡ್ಸ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮಿಂಗ್ ಫಾರ್ F&O ಫ್ರಮ್ ಆಗಸ್ಟ್ 3. ಆಗಸ್ಟ್ 3ನೇ ತಾರೀಕಿಂದ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಮಾರ್ಕೆಟ್ ಟೈಮಿಂಗ್ ಏನಿದೆ ಅದನ್ನ ಜಾಸ್ತಿ ಮಾಡ್ತಿದ್ದಾರೆ. ಜಾಸ್ತಿ ಮಾಡ್ತಿದ್ದಾರೆ ಅಂದ ತಕ್ಷಣ ದೊಡ್ಡ ಮಟ್ಟದಲ್ಲ, ಬಟ್ ಜಾಸ್ತಿ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಯಾಕೆ ಜಾಸ್ತಿ ಮಾಡ್ತಿದ್ದಾರೆ, ಇದರಿಂದ ಲಾಭನ ನಷ್ಟನ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ನಾರ್ಮಲ್ ಟೈಮಿಂಗ್ ಎಷ್ಟಿದೆ, 9:15 3:30 ಮಾರ್ಕೆಟ್ ಓಪನ್ ಇರುತ್ತೆ. ಬಟ್ ಈ F&O ಅಥವಾ ಈಕ್ವಿಟಿ ಡಿರೈವೇಟಿವ್ ಸೆಗ್ಮೆಂಟ್ ನ 10 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಅಂದ್ರೆ 3:40 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ, ಬಟ್ 3:40 ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ನೋಡಬಹುದು. ಆಸ್ ಪಾರ್ಟ್ ಆಫ್ ದ ರೋಲ್ ಔಟ್ ಆಫ್ ದ ಕ್ಲೋಸಿಂಗ್ ಆಕ್ಷನ್ ಸೆಷನ್ CAS. ಈಗಲೂ ಕೂಡ ಇದೆ CAS ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ. ಕೆಲವು ಸಲ ಪ್ರೈಸಸ್ ಬದಲಾಗುತ್ತೆ 3:40 ನಂತರ. ಅದಕ್ಕೆ ಪ್ರಮುಖ ಕಾರಣನೇ ಈ CAS ಅಂತ ಹೇಳ್ಬೋದು. ಹಾಗಾದ್ರೆ ಏನಿದು CAS? ಇಲ್ಲಿ ನೋಡಬಹುದು. ಇಸ್ ಎ ವೆಲ್ ಡಿಫೈನ್ಡ್ ಶಾರ್ಟ್ trading period at the end of day where market participants submit buy or sell orders to determine a single fair closing price for a security. ಅಂದ್ರೆ ಕೊನೆ ಹಂತದಲ್ಲಿ ಬೈ ಅಥವಾ ಸೆಲ್ ಆರ್ಡರ್ಸ್ ಅನ್ನ ಹಾಕ್ತಾರಲ್ಲ, ಅಲ್ಲಿ ಮಾರ್ಕೆಟ್ಸ್ ತುಂಬಾನೇ ವಾಲಟೈಲ್ ಇರುತ್ತೆ. ಹಾಗಾಗಿ ಒಂದ್ ಸಿಂಗಲ್ ಕ್ಲೋಸಿಂಗ್ ಪ್ರೈಸ್ ಅನ್ನ ಅಥವಾ ಫೇರ್ ಕ್ಲೋಸಿಂಗ್ ಪ್ರೈಸ್ ಅನ್ನ ಡಿಟರ್ಮೈನ್ ಮಾಡುವಂತದ್ದು. ಎಷ್ಟು ದಿನ ಏನಾಗ್ತಿತ್ತು, ಯಾವ್ದೋ ಒಂದು ರ್ಯಾಂಡಮ್ ಪ್ರೈಸ್ ಅನ್ನ ತಗೊಂಡು ಅದನ್ನ ಕ್ಲೋಸಿಂಗ್ ಪ್ರೈಸ್ ಅಂತ ಕೊಡ್ತಾ ಇದ್ರು. ಬಟ್ ಈಗ ಈಕ್ವಿಲಿಬ್ರಿಯಂ ಅಂದ್ರೆ ಕೊನೆ ಹಂತದಲ್ಲಿ ಏನು ಆರ್ಡರ್ಸ್ ಬರುತ್ತೆ ಅದರಲ್ಲಿ ಎಲ್ಲಿ ಅಥವಾ ಯಾವ ಪ್ರೈಸ್ ಗೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅದು ಕ್ಲೋಸಿಂಗ್ ಪ್ರೈಸ್ ಆಗುತ್ತೆ. ಅಂದ್ರೆ ಯಾವ ಪ್ರೈಸ್ ಗೆ ಬೆಸ್ಟ್ ಮ್ಯಾಚ್ ಇರುತ್ತೆ ಅದು. ಫಾರ್ ಎಕ್ಸಾಂಪಲ್ 1003, 1005, 1004 ಈ ರೀತಿ ಪ್ರೈಸಸ್ ಇದೆ ಅಂದ್ಕೊಳ್ಳಿ. ಕೆಲವರು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಆ ಪ್ರೈಸ್ ಗೆ, ಕೆಲವರು ಸೆಲ್ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ 1003 ರೂಪಾಯಿಗೆ ಬೆಸ್ಟ್ ಮ್ಯಾಚ್ ಅಕ್ಕರ್ ಆಗಿದೆ ಅಂದ್ರೆ ಅದು ಅವತ್ತಿನ ಕ್ಲೋಸಿಂಗ್ ಪ್ರೈಸ್ ಆಗುತ್ತೆ. ಈ ರೀತಿ ಮಾಡ್ತಾರೆ. ಇದರಿಂದ ಏನಾದ್ರೂ ಲಾಭ ಇದೆಯಾ? ಎಸ್ಪೆಷಲಿ ಟ್ರೇಡರ್ಸ್ ಗೆ ಇದರಿಂದ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಯಾಕೆ NSE ಇದನ್ನ ಮಾಡ್ತಾ ಇದೆ? ಈಗ ಮೊದಲು ಯಾಕೆ NSE ಇದನ್ನ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ, ನಂತರ ಟ್ರೇಡರ್ಸ್ ವಿಚಾರಕ್ಕೆ ಬರೋಣ. NSE ಇದನ್ನ ಮಾಡ್ತಾ ಇರೋದು ಬೆಟರ್ ಪ್ರೈಸ್ ಡಿಸ್ಕವರಿ ಮಾಡ್ಲಿಕ್ಕೆ. ಅಂದ್ರೆ ಮಾರ್ಕೆಟ್ಸ್ ನ ಇನ್ನು ಇಂಪ್ರೂವೈಸ್ ಮಾಡ್ತಾ ಇದೆ. ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ಸ್, ಫಾರಿನ್ ಇನ್ವೆಸ್ಟರ್ಸ್, ETFs ಇವರೆಲ್ಲರೂ ಕೂಡ ಕೊನೆಯಲ್ಲಿ ಆರ್ಡರ್ ನ ಜಾಸ್ತಿ ಪ್ರಮಾಣದಲ್ಲಿ ಪ್ಲೇಸ್ ಮಾಡ್ತಾರೆ. ಹೀಗಾಗಿ ಬೆಟರ್ ಪ್ರೈಸ್ ಡಿಸ್ಕವರಿ ಇರಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದೆ. ಜೊತೆಗೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ನ ಮ್ಯಾನಿಪ್ಯುಲೇಷನ್ ಮಾಡೋದನ್ನ ತಡೆಯೋದಿಕ್ಕೆ,
ಅಂದ್ರೆ ದೊಡ್ಡ ಕ್ಯಾಪಿಟಲ್ ನ ಇಟ್ಕೊಂಡಿರುವಂತಹ ಟ್ರೇಡರ್ಸ್ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರೈಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಅವಕಾಶ ಇರ್ತಿತ್ತು. ಬಟ್ ಅದನ್ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದೆ ಇದು. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಗೆ ಅಲೈನ್ ಆಗಿರ್ಲಿಕ್ಕೆ ಅಂದ್ರೆ ಈಗಾಗಲೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ, UK ಮಾರ್ಕೆಟ್ ಅಲ್ಲಿ ಇದು ಜಾರಿಯಲ್ಲಿದೆ. ಭಾರತದಲ್ಲೂ ಕೂಡ ಇದನ್ನ ಜಾರಿ ಮಾಡೋ ಮೂಲಕ ಗ್ಲೋಬಲ್ ಮಾರ್ಕೆಟ್ಸ್ ಗೆ ಅಲೈನ್ ಮಾಡ್ತಿದೆ ಅಥವಾ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ನ ಅಳವಡಿಕೆ ಮಾಡ್ಕೊಳ್ತಿದೆ ಅಂತಾನೆ ಹೇಳ್ಬೋದು NSE ಕೂಡ. ಅಂದ್ರೆ 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆದ್ರೂ ಕೂಡ 3:35 ಕ್ಯಾಶ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇತ್ತು. ಬಟ್ ಡಿರೈವೇಟಿವ್ ಮಾರ್ಕೆಟ್ 3:30ಕ್ಕೆ ಕ್ಲೋಸ್ ಆದಾಗ ಕ್ಯಾಶ್ ಮಾರ್ಕೆಟ್ಗೂ ಫ್ಯೂಚರ್ ಮಾರ್ಕೆಟ್ಗೂ ಡಿಸ್ಕನೆಕ್ಷನ್ ಇರ್ತಿತ್ತು. ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಈ ರೀತಿ ಬದಲಾವಣೆಯನ್ನ ಮಾಡ್ತಿದ್ದಾರೆ. ಇನ್ನು ಟ್ರೇಡರ್ಸ್ ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಇದು? ಆಕ್ಚುಲಿ ಇಲ್ಲಿ ಪಾಸಿಟಿವ್ಸ್ ಇದೆ, ಯಾಕಂದ್ರೆ ಅಕ್ಯುರೇಟ್ ಪ್ರೈಸಸ್ ಇರುತ್ತೆ. ಕ್ಯಾಶ್ ಮಾರ್ಕೆಟ್ಗೂ ಇದಕ್ಕೂ ಡಿಸ್ಕನೆಕ್ಟ್ ಆಗಿರೋದಿಲ್ಲ. ಬಟ್ ಇಲ್ಲಿ ನೆಗೆಟಿವ್ ಏನಂದ್ರೆ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ವಾಲಟಿಲಿಟಿ ಇರಬಹುದು. ಸೊ ಟ್ರೇಡರ್ಸ್ 3:40 ಕೂಡ ತಮ್ಮ ಪೊಸಿಷನ್ಸ್ ಅನ್ನ ಮಾನಿಟರ್ ಮಾಡಬೇಕಾಗುತ್ತೆ. 3:30ಕ್ಕೆ ಮಾರ್ಕೆಟ್ ಕ್ಲೋಸ್ ಆಯ್ತು ಅಂತ ಸುಮ್ನೆ ಆಗೋಗಿಲ್ಲ. ಹಾಗೆ ಕೊನೆ ಮೂಮೆಂಟ್ ಅಲ್ಲಿ ಸ್ಕ್ವೇರ್ ಆಫ್ ಮಾಡ್ತಿದ್ದವರಿಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ 3:40 ಬಿಗ್ಗೆಸ್ಟ್ ಬೆನಿಫಿಷಿಯರೀಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್, ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಲಾಗ್ತಿದೆ. ಸೊ ಇಲ್ಲಿ ಡಿಸ್ಅಡ್ವಾಂಟೇಜಸ್ ಏನಿಲ್ಲ, ಬಟ್ ಎಕ್ಸ್ಟ್ರಾ 10 ಮಿನಿಟ್ಸ್ ಮಾನಿಟರ್ ಮಾಡಬೇಕಾಗುತ್ತೆ ಟ್ರೇಡರ್ಸ್. ಅದನ್ನ ಇನ್ ಮುಂದೆ ಮಾಡಬೇಕಾಗುತ್ತೆ. ಈ ನಿಯಮಗಳು ಆಗಸ್ಟ್ 3ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಇದನ್ನ ಸ್ವತಃ NSE ಹೇಳಿದೆ. ಈಗ ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಫೈನಾನ್ಸ್ ಮಿನಿಸ್ಟ್ರಿಯಿಂದ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ. ಇದರಲ್ಲಿ ಇಂಡಿಯನ್ ಎಕಾನಮಿ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, ಇಂಡಿಯನ್ ಎಕಾನಮಿ ಶೋಸ್ ಕಾಶಿಯಸ್ ರೆಸಿಲಿಯನ್ಸ್ ಅಮಿಡ್ ಇನ್ಫ್ಲೇಷನ್ ಅಂಡ್ ಮಾನ್ಸೂನ್ ರಿಸ್ಕ್. ಇನ್ಫ್ಲೇಷನ್ ಹಾಗೂ ಮಾನ್ಸೂನ್ ರಿಸ್ಕ್ ಇದ್ರೂ ಕೂಡ ಕಾಶಿಯಸ್ ರೆಸಿಲಿಯನ್ಸ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಸ್ಟಿಲ್ ಲುಕ್ ಸ್ಟ್ರಾಂಗ್. ಬಟ್ ಆಕ್ಚುಯಲ್ ಆಗಿ ಇನ್ಫ್ಲೇಷನ್ ಹಾಗೂ ಮಾನ್ಸೂನ್ ಎಫೆಕ್ಟ್ ಯಾವಾಗ ಶುರುವಾಗುತ್ತೆ ಆಗ ಸ್ವಲ್ಪ ಡಿಫರೆನ್ಸ್ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗಂತೂ ಚೆನ್ನಾಗಿದೆ. ಅದು RBI ಕೂಡ ಇದನ್ನೇ ಹೇಳಿದೆ, IMF ಇದನ್ನೇ ಹೇಳಿದೆ, ಈಗ ಫೈನಾನ್ಸ್ ಮಿನಿಸ್ಟ್ರಿ ಕೂಡ ಅದನ್ನೇ ಹೇಳ್ತಾ ಇದೆ. ನೋಡೋಣ. ಬಟ್ ಇನ್ಫ್ಲೇಷನ್ ಹಾಗೂ ಮಾನ್ಸೂನ್ ರಿಸ್ಕ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗೋದೆ ಮೇ ಬಿ ಸೆಕೆಂಡ್ ಹಾಫ್ ಅಲ್ಲಿ. ಲೆಟ್ಸ್ ವೈಟ್ ಅಂಡ್ ವಾಚ್. ಏನೋ ನೆಕ್ಸ್ಟ್ ಕಡೆ ನಾವು ಬರೋದಾದ್ರೆ, ಸೆಂಟರ್ ವೈವ್ಸ್ ಕಸ್ಟಮ್ ಡ್ಯೂಟಿ ಆನ್ ಕಾಟನ್ ಇಂಪೋರ್ಟ್ಸ್ ಟಿಲ್ October 30 ಟು ಸಪೋರ್ಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಕಾಟನ್ ಅನ್ನ ಏನು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅದರ ಮೇಲೆ ಇರುವಂತಹ ಕಸ್ಟಮ್ಸ್ ಡ್ಯೂಟಿಯನ್ನ ಸರ್ಕಾರ ಸದ್ಯದ ಮಟ್ಟಿಗೆ ತೆಗೆದುಹಾಕಿದೆ. ಅಂದ್ರೆ October 30 ಕೂಡ ಕಾಟನ್ ಇಂಪೋರ್ಟ್ಸ್ ನ ಮೇಲೆ ಕಸ್ಟಮ್ಸ್ ಡ್ಯೂಟಿ ಇರೋದಿಲ್ಲ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ಸರ್ಕಾರ ತಗೊಂಡಿದೆ. ಒಳ್ಳೆಯ ಬೆಳವಣಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ. ನೋಡೋಣ ಈ ಸುದ್ದಿ ಕಾರಣಕ್ಕೆ ಸೋಮವಾರ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಏನಾದ್ರು ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ಇನ್ನು ನಿನ್ನೆ ಅಂತೂ ಕೊನೆ ಅರ್ಧ ಗಂಟೆಯಲ್ಲಿ ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಒಂದೆರಡು ಕಾರಣಗಳನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಬಟ್ ಇನ್ನೊಂದು ಕಾರಣ ಬಂದಿದೆ. ನೋಡಬಹುದು, FIS pull out massive 20,637 crore in a single day on Friday. What led this sharp exit? ಅಂದ್ರೆ MSCI ಇಂಡೆಕ್ಸ್ ಅಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. MSCI ಇಂಡೆಕ್ಸ್ ರೀಬ್ಯಾಲೆನ್ಸಿಂಗ್ ಅಲ್ಲಿ ಅಂದ್ರೆ ಯೂಶುವಲಿ ಇಲ್ಲಿ ಒಂದಷ್ಟು ಷೇರುಗಳು ಅಡಿಷನ್ ಆಗ್ತಿರ್ತವೆ, ಒಂದಷ್ಟು ಷೇರುಗಳು ಡಿಲಿಷನ್ ಆಗ್ತಿರ್ತವೆ. ಅಡಿಷನ್ ಆದಂತಹ ಷೇರುಗಳಿಗೆ ಇನ್ಫ್ಲೋ ಬರುತ್ತೆ, ಡಿಲಿಷನ್ ಆದಂತಹ ಷೇರುಗಳಿಂದ ಔಟ್ಫ್ಲೋ ಹೋಗುತ್ತೆ. ಇಲ್ಲಿ ಆಗಿರುವಂತಹ ಬದಲಾವಣೆಯಿಂದ ನಿನ್ನೆ ಒಂದೇ ದಿನ FIS ಪುಲ್ ಔಟ್ ಮಾಡಿದ್ದಾರೆ, ಅಂದ್ರೆ ಔಟ್ ಫ್ಲೋ ತೆಗೆದಿದ್ದಾರೆ. ಹಾಗಾಗಿ ಲಾಸ್ಟ್ ಅವರಲ್ಲಿ ಮಾರ್ಕೆಟ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಬೇರೆ ಸುದ್ದಿಗಳಂತೂ ಇದ್ವು. ಮಾನ್ಸೂನ್ಗೆ ಸಂಬಂಧಪಟ್ಟಂತೆ RBI ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು, IMD ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿತ್ತು, ಜೊತೆಗೆ MSCI ರೀಬ್ಯಾಲೆನ್ಸಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಹಾಗಾಗಿನೇ ಸ್ವಲ್ಪ ಜಾಸ್ತಿನೇ ಕೊನೆ ಹಂತದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಸುಜ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸೆಬಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಸೆಬಿ ಇಂಪೋಸಸ್ ಪೆನಾಲ್ಟಿ ಆನ್ ಸುಜ್ಲೋನ್ ಎಕ್ಸಿಕ್ಯೂಟಿವ್ಸ್ ಫಾರ್ ಮಿಸ್ಸ್ಟೇಟಿಂಗ್ ಫೈನಾನ್ಷಿಯಲ್ ಅನ್ನ ಅಂದ್ರೆ ಫೈನಾನ್ಷಿಯಲ್ ನಂಬರ್ಸ್ ಏನಿರುತ್ತೆ ಅದನ್ನ ತಪ್ಪಾಗಿ ಕೊಟ್ಟಿರೋದಕ್ಕೆ ಸುಜ್ಲೋನ್ ಎನರ್ಜಿ ಮೇಲೆ ಅಂದ್ರೆ ಎನರ್ಜಿಯ ಮ್ಯಾನೇಜ್ಮೆಂಟ್ ಮೇಲೆ 29 ಕೋಟಿ ಪೆನಾಲ್ಟಿ ಹಾಕಿದೆ. ಆದ್ರೆ ಈ ಕೇಸ್ ಹಳೇದು. ನೀವಿಲ್ಲಿ ನೋಡಬಹುದು, ಬಿಟ್ವೀನ್ FY 2014 ಟು FY 2020 2014ರಿಂದ 2020 ನಡುವಿನ ಅವಧಿ ಏನಿತ್ತು ಆ ಸಂದರ್ಭದಲ್ಲಿ ಕೆಲವೊಂದು ನಂಬರ್ಸ್ ಅನ್ನ ತಪ್ಪಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಅದು ಇಂಟೆನ್ಷನಲಿ ಮಾಡಿದ್ರು ಅಥವಾ ಮಿಸ್ಟೇಕನ್ಲಿನೋ ಅದು ಬೇರೆ ವಿಚಾರ. ಬಟ್ ಆ ಕಾರಣಕ್ಕೆ ಈಗ ಸೆಬಿ 29 ಕೋಟಿ ಫೈನ್ ಹಾಕಿದೆ ಸುಜ್ಲೋನ್ ಎನರ್ಜಿ ಎಕ್ಸಿಕ್ಯೂಟಿವ್ಸ್ ಗೆ. ಅಂದ್ರೆ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಿನೋದ್ ತಂತಿ ಅಂಡ್ 3 ಅದರ್ ಕಂಪನಿ ಎಕ್ಸಿಕ್ಯೂಟಿವ್ಸ್ ಇವರುಗಳಿಗೆ ಫೈನ್ ಹಾಕಿದೆ. ಸರಿಗಳಿರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಬಳಸ್ಕೊಂಡು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.